ಅವ್ರೇನು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ದಾರಾ? ನಿನ್ನೆ ರಾತ್ರಿ ಮಲಗಲಿಲ್ವಾ ಅವರು? ಮಲಗಲಿಲ್ವಾ ಅವರು? ಮತ್ತೆ ಯಾಕೆ ಮಿಸ್ಟೇಕ್ ಆಯ್ತು? ನನಗೆ ಈ ವ್ಯಕ್ತಿಗೆ ಓಟ್ ಬೇಕಲ್ಲ, ಈ ವ್ಯಕ್ತಿಗೆ ಓಟ್ ಹಾಕಲಿಲ್ಲ, ಈ ವ್ಯಕ್ತಿಯನ್ನು ತೋರಿಸಿ ನನಗೆ. ಕೊಡೋದು ಬೇಡ ನೀವು, ಆಗ ಹಾಕಿದ ಓಟ್ ಯಾರ್ದು ಅಂತ ಹೇಳಿ. ಹಾಗಾದ್ರೆ ಒಂದು ಓಟ್ ಎಕ್ಸ್ಟ್ರಾ ಬಿತ್ತಲ್ಲ, ಬಿಜೆಪಿಗೂ ಬಿತ್ತು, ಕಾಂಗ್ರೆಸ್ಗೂ ಬಿತ್ತು, ದಟ್ ಇಸ್ ಡಿಫರೆಂಟ್ ಥಿಂಗ್. ಹೌದಲ್ಲ ಸರ್? ನಮಗದು ಬೇಡ. ಈ ಓಟಿಗೆ ನೀವು ಓಟ್ ಕೊಡ್ತೇನೆ, ಏನು ಮೀನ್ ಮಾರ್ಕೆಟ್ ಇದು? ನೀವು ಒಂದು ಮೀನ್ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳುದಾ? ನೋ, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಬಟ್ ಇವರ ಹೆಸರಲ್ಲಿ ಒಂದು ಓಟು ಬಿದ್ದಿದೆ. ಅದು ಯಾರಿಗೆ ಬಿದ್ದಿದೆ ನಿಮಗೆ ಗೊತ್ತುಂಟಾ? ನನಗೆ ಗೊತ್ತುಂಟಾ? ಇಲ್ಲ. ಬಟ್ ಓಟು ಬಿದ್ದಿದೆ, ಅದು ಬೀಳಬಾರ್ದಿತ್ತು. ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ನಿಮಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಇವಿಎಂ ಮಿಷನ್ ಹೌದಲ್ವಾ? ಇವಿಎಂ ಮಿಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಓಟ್ ಪ್ಲಸ್ ಆಗಿದೆ. ಒಂದು ಓಟಿಂದ ಒಂದು ವಾರ್ಡ್ ಅಲ್ಲಿ ಒಬ್ಬ ವ್ಯಕ್ತಿ ಗೆಲ್ತಾನೆ, ಇನ್ನೊಬ್ಬ ಸೋಲ್ತಾನೆ. ಕಾರಣ ಯಾರು? ನೀವು. ನಿಮ್ಮ ಮಿಸ್ಟೇಕಿಗೆ ನಾವು ಪೇ ಮಾಡಬೇಕಾ? 12 ದಿವಸದಲ್ಲಿ ಫೀಲ್ಡ್ಗೆ ಹೋಗಿ ಬೆವರನ್ನ ಕಪ್ಪು ಮಾಡಿಕೊಂಡು ಚರ್ಮವನ್ನು ಸುಟ್ಟುಕೊಂಡು ಫೀಲ್ಡ್ ಮಾಡಿ ಜನಗಳನ್ನ ಭಿಕ್ಷೆ ಬೇಡಿ ತಂದಂತ ಓಟು ನೀವು ಗೇಮ್ ಮಾಡ್ತೀರದ್ರಲ್ಲಿ. ಇದಾದದೇ ನೋ, ನಾನು ಹೇಳುದು ನಿಮಗೆ, ಒಂದು ಓಟು ನಿಮ್ಮಿಂದ ಮಿಸ್ಟೇಕ್ ಆಗಿದೆ, ಸಿಕ್ಕಿಬಿದ್ರಿ ಈ ವ್ಯಕ್ತಿ ಅಂತ. ಇದನ್ನು